ಓ ಬನ್ನಿ ಡಾಕ್ಟರ್ ಮೇರಿ, ನಿಮ್ಮ ಸಹಾಯ ಖಂಡಿತ ಬೇಕು. ನೋಡಿ, ಇಮಿಡಿಯೇಟ್ ಆಗಿ ಬೆಡ್ ಅರೇಂಜ್ ಮಾಡಿ. ಆಯ್ತು ಸರ್. ನೋಡಿ, ಫಸ್ಟ್ ಲೆವೆಲ್ ಆಪರೇಷನ್ ಸಕ್ಸಸ್ ಆಗಿದೆ. ಆದ್ರೆ ಈಗ ಏನು ಹೇಳಕ್ಕಾಗಲ್ಲ. ಕಂಡೀಷನ್ ಕ್ರಿಟಿಕಲ್ ಆಗಿರೋದ್ರಿಂದ ಮಾನಿಟರ್ ಮಾಡಲೇಬೇಕಾಗುತ್ತೆ. ಪೂರ್ಣ ಪ್ರಜ್ಞೆ ಬರೋದು ಕೇರ್ಫುಲ್ ಆಗಿರೋದಕ್ಕಾಗುತ್ತೆ. ಗೊತ್ತು, ನಿಮ್ಗೇನು ಆಗಲ್ಲ. ಏನು ಆಗೋದಕ್ಕೂ ನಾನು ಬಿಡೋದು ಇಲ್ಲ. ನಿಮ್ ರೈಟ್ ಹುಣಸು ಸದಾ ಕಾಲ ನಿಮ್ ಜೊತೆಗೆ ಇರ್ತಾರ. ನೀವು ನನಗೋಸ್ಕರ, ನಿಮಗೋಸ್ಕರ ಕಾಯ್ತಿರೋ ಅಜ್ಜಿ ಅಮ್ಮ 1000 ಪೇಷನ್ಸ್ಗೋಸ್ಕರ ಆದ್ರೂ ನೀವು ಕಣ್ ಬಿಡ್ಲೇಬೇಕು. ಕೃಷ್ಣ, ನಾನು ನಿನ್ನನ್ನೇ ನಂಬಿದೆ. ಕರ್ಣ ಹೇಗಿದ್ದಾನೆ? ಸದ್ಯಕ್ಕಂತೂ ಹೇಳೋಕ್ಕಾಗಲ್ವಂತೆ. ಪ್ರಜ್ಞೆ ಬರೋವರೆಗೂ ವೇಟ್ ಮಾಡಬೇಕು. ಮೇಡಮ್, ನಮಗೆ ಒಂದು ಮುಖ್ಯವಾದಂತಹ ಸುಳಿವು ಸಿಕ್ಕಿದೆ. ಇದು ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತ ಅನಿಸಿದ್ರು, ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನಿಸುತ್ತೆ. ಕೊಲೆನಾ? ಅದೇಗ್ ಸಾಧ್ಯ? ನಮ್ ಕರ್ಣನ್ನ ಯಾರಾದ್ರೂ ಯಾಕೆ ಕೊಲೆ ಮಾಡೋ ಪ್ರಯತ್ನ ಪಡ್ತಾರೆ? ಅವನಿಗೆ ಶತ್ರುಗಳಿರೋಕ್ ಸಾಧ್ಯನೇ ಇಲ್ಲ. ಮೇಡಮ್, ಅದು ತನಿಖೆಯಿಂದ ಗೊತ್ತಾಗುತ್ತೆ. ನಮಗೊಂದು CCTV ಫುಟೇಜ್ ಸಿಕ್ಕಿದೆ. ಅದರಲ್ಲಿ ಲಾರಿ ಬಂದು ಕರ್ಣ ಅವರಿಗೆ ಗುದ್ದಿರೋದು ನಿಜ. ಆದರೆ ಅದಾದ ಕೂಡಲೇ ಕಾಣಿಸಿರೋ ಫುಟೇಜಲ್ಲಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೆ ಸ್ಟ್ರಾಂಗ್ ಪ್ರೂಫ್ ನಮ್ಮ ಹತ್ರ ಇದೆ. ನೋಡಿ, ಆದರೆ ಈ ವ್ಯಕ್ತಿ ಯಾರು ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಯಾರು ಅಂತ ನನಗೆ ಗೊತ್ತು ಇನ್ಸ್ಪೆಕ್ಟರ್. ಗೊತ್ತಾ? ಯಾರು? ನನ್ನ ಮಗ ರಮೇಶ. ಅಂದ್ರೆ ಕರ್ಣ ಅವ್ರ ತಂದೆ? ಹೌದು. ಎಷ್ಟು ವರ್ಷ ಕಣ್ಣನ ಮೇಲೆ ಮಾಡಿದ ಕೋಪ ದ್ವೇಷ ಸಾಲದು ಅಂತ ಈಗ ಕೊಲೆ ಮಾಡೋ ಮಟ್ಟಕ್ಕೆ ಇಳಿದ್ಬಿಟ್ಟಿದ್ದಾನೆ. ಇಂಥ ಮಗನ ನಾನು ಹೆತ್ಬಿಟ್ನಲ್ಲ, ಎಲ್ಲ ನನ್ನ ಕರ್ಮ. ಇವನು ಹೀಗೆ ಬಿಟ್ಬಿಟ್ರೆ ಇನ್ನು ಮುಂದೆ ಏನೇನು ಮಾಡ್ತಾನೋ ಏನೋ. ಇನ್ಸ್ಪೆಕ್ಟರ್, ನಾನೇ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ. ಸರಿ, ಅವ್ರ ನಂಬರ್ ಕೊಡಿ, ಅವ್ರು ಎಲ್ಲಿದ್ದಾರೋ ಟ್ರೇಸ್ ಮಾಡ್ತೀನಿ. ಓಕೆ ಮೇಡಮ್,
ಬರ್ತೀವಿ. ಜನ್ಮ ಕೊಟ್ಟ ಮಗ ಅಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮಟ್ಟಕ್ಕೆ ಇಳಿದ್ಬಿಟ್ರಲ್ಲ ಅತ್ತೆ ಇವರು. ಅಮ್ಮ, ಏನಾಯ್ತು? ಯಾಕೆ ಈಗ ಹೇಳ್ತಿದ್ದೀರಾ? ನಿಧಿ, ಇವರು ಜೀವ ತೆಗಿಯೋ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜೀವ ತೆಗಿಯೋದಾ? ನೀವ್ ಯಾರ ಬಗ್ಗೆ ಹೇಳ್ತಿದ್ದೀರಾ? ಕರ್ಣನ್ನ ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಕೊಲೆನಾ? ಯಾರು? ರಮೇಶ. ಮಾವನ? ಇಲ್ಲ ಇಲ್ಲ. ಕರ್ಣ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಜಾಗದಲ್ಲಿ ರಮೇಶ ಬಂದು ಮೊಬೈಲ್ ತಗೊಂಡೋಗಿರೋದು CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ನಿಂತ್ಕೋ. ಕೊಂದು ನಿನ್ನ ಇಲ್ಲೇ ಊತ್ ಹಾಕಿದ್ರು ನನಗೆ ಪಾಪ ಬರೋದಿಲ್ಲ. ನಿನ್ನಂತ ಮಗನ್ನ ಸಾಯಿಸಿ ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಅಮ್ಮ ಅಮ್ಮ ನಾನು ಮುಚ್ಚು ಬಾಯ್. ಈ ಹೊಲ್ಸು ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ. ಅಮ್ಮ ಅಂತ ಕರಿಬೇಡ, 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 ಕರಿಬೇಡ. ಕೊಲೆಗಾರ ಆಗ್ಬಿಟ್ಟಲ್ಲೋ ನೀನು, ಕೊಲೆಗಾರ. ಎಂತ ಅಪ್ಪನ್ಗೆ ಎಂತ ಮಗ ಹುಟ್ಬಿಟ್ಟೆ ನೀನು. ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡ್ಬೇಕು ಅಂತ ನಾನು ಇನ್ನೂ ಬದುಕಿದ್ದೀನ. ಈ ಕಣ್ಣಲ್ಲಿ ಏನನ್ನ ನೋಡ್ಬೇಕು, ನಾನು ಏನನ್ನ ನೋಡ್ಬೇಕು? ನಿಧಿ, ಕರ್ಣ ಹೇಗಿದ್ದಾನಮ್ಮ? ಪ್ಲೀಸ್ ಹೇಳಮ್ಮ. ಅವರು ನಿಮ್ ಮಗ ಅಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ವರ್ಷ ಕೊಡಬಾರ್ದು ಹಿಂಸೆ ಕೊಟ್ರಿ. ಅದು ಸಾಕಾಗ್ಲಿಲ್ವಾ ನಿಮ್ಗೆ?